ನಿನ್ನೆ ಪರಿಷತ್ನಲ್ಲಿ ಇಲ್ಲಿಗೆ ಒಂದು ಹಿನ್ನಡೆ ಆಗಿರುವಂಥದ್ದು ಕಾಂಗ್ರೆಸ್ ಸದಸ್ಯರು ಇದ್ದಾಗಲೂ ಕೂಡ ಬಿಲ್ ಪಾಸ್ ಆಗ್ತಿರೋದು. ನಾವು ದೊಡ್ಡ ದೊಡ್ಡ ದೇವಸ್ಥಾನಗಳಿಂದ ಈ ನಮ್ಮ ಶಕ್ತಿ ಯೋಜನೆ ಅಡಿಯಲ್ಲಿ, ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಎಲ್ಲ ಕಡೆ ಧಾರ್ಮಿಕ ಕೇಂದ್ರಗಳಲ್ಲಿ ಹಣ ಹೆಚ್ಚಿಗೆ ಆಗ್ತಾ ಇದೆ. ನಮ್ಮ ರಾಮಲಿಂಗಾರೆಡ್ಡಿಯವರು ಬಹಳ ದೂರದ ಆಲೋಚನೆ ಮಾಡಿ ನಮ್ಮ ಹಳ್ಳಿಯಲ್ಲಿರುವಂಥ ದೇವಸ್ಥಾನಗಳಿಗೂ ಸಹಾಯ ಮಾಡಬೇಕು. ಚಿಕ್ಕ ಚಿಕ್ಕ ದೇವಸ್ಥಾನಗಳಿಗೆ ಸಹಾಯ ಮಾಡಬೇಕು. ಆ ದೇವಸ್ಥಾನಗಳು ಅಭಿವೃದ್ಧಿ ಆಗಬೇಕು, ಅರ್ಚಕರಿಗೂ ಅನುಕೂಲ ಆಗಬೇಕು. ಈ ಅರ್ಚಕರ ಕೆಲಸ ನಮಗೇನು ಕೆಲವು ವಿಚಾರಗಳನ್ನು ಭಕ್ತಾದಿಗಳಿಗೆ, ದೇವಸ್ಥಾನಕ್ಕೆ, ದೇವರಿಗೂ ಭಕ್ತಂಗೂ ಭಗವಂತನಿಗೂ ಮಧ್ಯಸ್ಥಿಕೆ ನಿಂತ್ಕೊಂಡು ಪ್ರಾರ್ಥನೆ ಮಾಡೋಂಥ ಕೆಲಸ ಅವರು ಮಾಡ್ತಾರೆ. ಪ್ರಯತ್ನ ವಿಫಲ ಆಗ್ಬೋದು, ಪ್ರಾರ್ಥನೆ ವಿಫಲ ಆಗೋದಿಲ್ಲ, ಇದು ನನ್ನ ನಂಬಿಕೆ. ಸೊ ಅರ್ಚಕಸ್ಯ ಪ್ರಭಾವಿನ ಶಿಲಾದ್ಭೂತಿ ಶೇಖರ. ಸೊ ಅರ್ಚಕರಿಗೆಲ್ಲ ಸಹಾಯ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಈ ಬಿಲ್ಲನ್ನು ಚಿಕ್ಕ ಚಿಕ್ಕ ದೇವಸ್ಥಾನಗಳಿಗೆ, ಹಳ್ಳಿಲಿರುವಂಥ ದೇವಸ್ಥಾನಗಳಿಗೆ, ಗ್ರಾಮೀಣ ಪ್ರದೇಶದಲ್ಲಿರುವಂಥ ದೇವಸ್ಥಾನಗಳಿಗೆ ಒಳ್ಳೇದಾಗಬೇಕು ಅಂತ ಹೇಳಿ ಇದನ್ನು ತಂದಿದ್ದಾರೆ. ಇದನ್ನು ಎರಡು ಪಾರ್ಟಿಯವರು ವಿರೋಧ ಮಾಡಿ ಇದನ್ನು ಬಿಡಿಸಿದ್ದಾರೆ. ಆದರೆ ಅದರ ಭಾವನೆ ಅರ್ಥ ಆಗ್ತದೆ. ಅಂದರೆ ಹಳ್ಳಿಲಿರೋ ದೇವಸ್ಥಾನಕ್ಕೂ ಅವ್ರಿಗೆ ಹಳ್ಳಿ ಇರೋ ದೇವರಲ್ವೇ, ಹಳ್ಳಿಲಿರೋ ದೇವರಲ್ವೇ. ನಾವು ಊರಿಗೆ ಹೋದ ತಕ್ಷಣ ಗ್ರಾಮ ದೇವತೆ ಯಾವುದು ಅಂತ ನೋಡ್ತೀವಿ. ಬಸವಣ್ಣ ಇರ್ಬೋದು, ಮಾರಮ್ಮ ಇರ್ಬೋದು, ಕೆಂಕೇರಮ್ಮ ಇರ್ಬೋದು, ಯಾವುದೇ ಹಳ್ಳಿ ದೇವಸ್ಥಾನ ಎಲ್ಲ ಕೂಡ ನಾವೆಲ್ಲ ನೋಡ್ತೀವಿ. ಅಂಥ ದೇವಸ್ಥಾನಗಳಿಗೆ ಏನೋ ಒಂದು ಸಣ್ಣ ಜೀರ್ಣೋದ್ಧಾರ ಮಾಡೋಂಥ ಕೆಲಸ, ಅರ್ಚಕರಿಗೆ ಒಳ್ಳೇದಾಗೋಂಥ ಕೆಲಸ ಮಾಡಿದ್ರೆ, ಇವರು ಈ ರೀತಿ BJPಯವರು ಮಾತು ಒಂದು ಕೃತಿ ಒಂದು, ಅವರೇ ಈ ಧರ್ಮ ದೇವಸ್ಥಾನಗಳಿಗೆ ದೊಡ್ಡ ವಿರೋಧಿಗಳು ಅನ್ನೋದನ್ನ ಇವತ್ತು ಸಾಬೀತು ಮಾಡ್ಕೊಂಡಿದ್ದಾರೆ.